ನಮಸ್ಕಾರ. ಇವತ್ತು ನಾನು ಬೆಂಗಳೂರು ಸೈಡ್ ಮದುವೆಯಲ್ಲಿ ಮಾಡುವ ಶಾವಿಗೆ ಉಪ್ಪಿಟ್ಟನ್ನು ತೋರಿಸುತ್ತೇನೆ. ಅದಕ್ಕೆ ಶಾವಿಗೆ, ದಪ್ಪ ಶಾವಿಗೆ, ಹೆಚ್ಚಿದ ಹಸಿಮೆಣಸಿನಕಾಯಿ, ಕಡಲೆಬೇಳೆ ಸ್ವಲ್ಪ, ಉದ್ದಿನಬೇಳೆ ಸ್ವಲ್ಪ, ಸ್ವಲ್ಪ ಶೇಂಗಾ, ಸ್ವಲ್ಪ ಗೋಡಂಬಿ, ಕರಿಬೇವು, ಕಾಯಿ ತುರಿ, ಹೆಚ್ಚಿದ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಇಂಗು, ಒಗ್ಗರಣೆಗೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ ಪುಡಿ, ಸ್ವಲ್ಪ ಹಸಿ ಶುಂಠಿ ತುರಿ, ಲಿಂಬೆ ರಸ, ಜೀರಿಗೆ, ಸಾಸಿವೆ, ಕರಿಬೇವು. ಒಂದು ಪಾತ್ರೆಗೆ ನೀರು ಹಾಕಿ ಕಾಯಲು ಇಡಬೇಕು. ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ ಹಾಕಿ ಕಾಯಲು ಬಿಡಬೇಕು. ಈಗ ನೀರು ಕುದಿಯುತ್ತಾ ಇದೆ. ಅದಕ್ಕೆ ಶಾವಿಗೆಯನ್ನು ಹಾಕಿ ಐದು ನಿಮಿಷ ಕುದಿಸಬೇಕು. ಈಗ ಶಾವಿಗೆ ಬೆಂದಿದೆ. ಇದನ್ನು ಸೋಸಿಕೊಳ್ಳೋಣ. ಅದಕ್ಕೆ ಮೇಲೆ ಸ್ವಲ್ಪ ತಣ್ಣೀರು ಹಾಕಬೇಕು. ಮೊದಲು ಸ್ವಲ್ಪ ಗೋಡಂಬಿಯನ್ನು ಹುರಿದುಕೊಳ್ಳೋಣ. ಅದರಲ್ಲೇ ಸ್ವಲ್ಪ ಶೇಂಗಾ ಹುರಿಯಬೇಕು. ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಜೀರಿಗೆ, ಚಿಟಿಕೆ ಇಂಗು, ಕಡಲೆಬೇಳೆ, ಉದ್ದಿನಬೇಳೆ, ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, ಹೆಚ್ಚಿದ ಹಸಿ ಶುಂಠಿ, ಸ್ವಲ್ಪ ಅರಿಶಿಣ ಪುಡಿ, ಸಣ್ಣ ಉರಿಯಲ್ಲಿ ಬಾಡಿಸಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಲಿಂಬೆ ರಸ, ವಿಷದ ಸೇವಿಗೆ ಹಾಕಿ ಚೆನ್ನಾಗಿ ಬಾಡಿಸಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಾಯಿ ತುರಿ, ಈಗ ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ. ಮೇಲೆ ಗೋಡಂಬಿ ಹುರಿದ ಶೇಂಗಾ ಹಾಕಬೇಕು. ಈಗ ಬೆಂಗಳೂರು ಸೈಡ್ ಮದುವೆಯ ಶಾವಿಗೆ ಉಪ್ಪಿಟ್ಟು ಕಾಯಿ ಚಟ್ನಿ ರೆಡಿಯಾಗಿದೆ.